ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಬಗ್ಗೆ ಇಂದಿಗೂ ನಾನಾ ಗೊಂದಲಗಳಂತೂ ಇದ್ದೇ ಇದೆ. ಆದರೆ ಕೆಲವರಂತೂ ಮಹಾಭಾರತ ನಡೆದೇ ಇಲ್ಲ ಅನ್ನೋ ಮೊಂಡುವಾದವನ್ನು ಮುಂದಿಡ್ತಾರೆ. ಮಹಾಭಾರತ ಮಹಾಕಾವ್ಯವನ್ನು ವ್ಯಾಸರು ರಚಿಸಿದರು ಎನ್ನುವುದು ದಾಖಲೆ. ಇದನ್ನೇ ಮೊಟ್ಟ ಮೊದಲು ಇಡೀ ವಿಶ್ವದಲ್ಲಿಯೇ ಇತಿಹಾಸ ಎಂದು ಕರೆದರು ವ್ಯಾಸ ಮಹರ್ಷಿಗಳು. ಮಹಾಭಾರತ ಭಾರತೀಯರ ಧಾರ್ಮಿಕ ಕೃತಿ. ಇದನ್ನ ಮೊದಲು ಪಾಂಡವ ರಾಜಕುಮಾರ ಅರ್ಜುನನ ಮರಿಮೊಮ್ಮಗನಾಗಿದ್ದ ವೈಶಂಪಾಯನ ಋಷಿ ವ್ಯಾಸರ ಶಿಷ್ಯನಾಗಿದ್ದ ಇವರೇ ತಕ್ಷಶಿಲೆಯಲ್ಲಿ ಜನಮೇಜಯನಿಗೆ ಬೋಧಿಸುತ್ತಾರೆ. ಮಹಾಭಾರತ ಜಯ ಎಂಬ ಗ್ರಂಥದಿಂದ ನಿಷ್ಪನ್ನವಾಗಿದೆ ಎಂದು ಕೆಲವರ ಪ್ರತೀತಿ. ಮಹಾಭಾರತದಲ್ಲಿ ಕಂಡುಬರುವ ಘಟನೆಗಳು ನಿಜವಾದ ಘಟನೆಗಳನ್ನು ಆಧರಿಸಿ ಬರೆದಿದ್ದೋ ಅಲ್ಲವೋ ಎಂಬುದು ಕೆಲವರಲ್ಲಿ ಇಂದಿಗೂ ಚರ್ಚಾಸ್ಪದ ವಿಷಯಗಳು. ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಈ ಘಟನೆಗಳು ನಡೆದ ಸಂದರ್ಭ ಸುಮಾರು ಕ್ರಿಸ್ತಪೂರ್ವ 1400 ವರ್ಷಗಳ ಹಿಂದೆ. ಇನ್ನು ಮಹಾಭಾರತದ ಘಟನೆಗಳನ್ನು ಅವಲೋಕಿಸಿ ಭಾರತೀಯ ಪಂಚಾಂಗದ ಕಾಲ ನಿರ್ಣಯ ಮಾಡಿದ ಹಲವು ವಿದ್ವಾಂಸರ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 3100 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾಗುತ್ತೆ. ಇಂದಿಗೂ ಮಹಾಭಾರತವೆಂದರೆ ಅದೊಂದು ಇಡೀ ಭಾರತದ ಹಾಗೂ ಸನಾತನಿಗಳ ಅಸ್ಮಿತೆ. ಇವತ್ತಿನ ಸಂಚಿಕೆಯಲ್ಲಿ ಮಹಾಭಾರತದ ಬಗ್ಗೆ ಆಗಲಿ ಅದರಲ್ಲಿ ಬರುವ ಪಾತ್ರಗಳ ಬಗ್ಗೆ ಆಗಲಿ ವಿವರಿಸೋದಿಲ್ಲ. ಬದಲಿಗೆ ಮಹಾಭಾರತ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದರೂ ಎನ್ನಲಾದ ಒಂದು ನಾಗರಿಕತೆಯ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ನಿಜಕ್ಕೂ ಈ ಉಲ್ಲೇಖ ಅಂದಿನ ಕಾಲದಲ್ಲಿದ್ದ ನಾನಾ ಉಪನಾಮ ಕುಲಗಳ ಬಗ್ಗೆ ಬೆಳಕು ಚೆಲ್ಲುವುದಂತೂ ಸತ್ಯ. ಅಷ್ಟಕ್ಕೂ ಈ ಅಸಿರಿಯನ್ನರು ಅಂದರೆ ಯಾರು? ಮಹಾಭಾರತದಲ್ಲಿ ಬರುವ ಅಸುರರಿಗೂ ಅಸಿರಿಯನ್ನರಿಗೂ ಏನು ಸಂಬಂಧ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ವಿದೇಶಿ ವಿಜ್ಞಾನಿ ಬಯಲು ಮಾಡಿದ ಮಹಾಭಾರತ ಕಾಲದ ಕುರುಹು ಫ್ರೆಡಿಕ್ WH ಮಯಸ್ ಎಂಬಾತ ಇಂಗ್ಲೆಂಡ್ನ ಸೈಕಿಕಲ್ ರಿಸರ್ಚ್ ಸೊಸೈಟಿಯ ಸಂಸ್ಥಾಪಕರಲ್ಲಿ ಒಬ್ಬರು. ಇವರು ಅಧಿಮನೋವಿಜ್ಞಾನದ ಬಗ್ಗೆ, ವಿಶೇಷವಾಗಿ ಉಪಪ್ರಜ್ಞೆಯ ಮನಸ್ಸು, ಅದರ ಕಾರ್ಯಗಳು ಮತ್ತು ಸಾಧ್ಯತೆಗಳ ಬಗ್ಗೆ ವ್ಯಾಪಕ ಸಂಶೋಧನೆ ನಡೆಸಿದ ಶ್ರೇಷ್ಠ ವಿಜ್ಞಾನಿ. ಆದರೆ ಅವರ ಸಂಶೋಧನೆಯನ್ನ ಗುರುತಿಸಿಕೊಂಡಿದ್ದ ಇತರೆ ವಿಜ್ಞಾನಿಗಳು ಎಂದಿಗೂ ಸ್ವೀಕರಿಸದಿದ್ದರೂ ಅವರ ಸಂಶೋಧನೆಯು ಆ ಕಾಲದ ವಿದ್ವಾಂಸರ ಮೇಲೆ, ವಿಶೇಷವಾಗಿ ಅಧಿಮನೋವಿಜ್ಞಾನಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಿತ್ತು. ಫ್ರೆಡಿಕ್ ತಮ್ಮ ಮಾನವ ವ್ಯಕ್ತಿತ್ವ ಎಂಬ ಪುಸ್ತಕದಲ್ಲಿ ಪ್ರಾಚೀನ ಐತಿಹಾಸಿಕ ಪಾತ್ರಗಳ ಸತ್ಯಾಸತ್ಯತೆಗೆ ಪುರಾವೆಗಳನ್ನು ಒದಗಿಸುವ ಚಿತ್ರ ವಿಚಿತ್ರ ಮತ್ತು ಆಶ್ಚರ್ಯಕರ ಘಟನೆಯನ್ನ ದಾಖಲೆ ಸಮೇತವಾಗಿ ಉಲ್ಲೇಖಿಸಿದ್ದಾರೆ. ಆ ವೃತ್ತಾಂತದ ಪ್ರಕಾರ 4,000 to 5,000 ವರ್ಷಗಳ ಹಿಂದೆ ಮಹಾಭಾರತದ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂಥ ಇಂದಿನ ಇರಾಕ್, ಇರಾನ್, ಟರ್ಕಿ, ಜೋರ್ಡನ್ ಇತ್ಯಾದಿ ಇರುವ ಪಶ್ಚಿಮ ಏಷ್ಯಾದಲ್ಲಿ ಅಸ್ಸೀರಿಯಾ ಎಂಬ ಸಾಮ್ರಾಜ್ಯವಿತ್ತು. ಅದರ ನಿವಾಸಿಗಳನ್ನ ಅಸ್ಸೀರಿಯನ್ನರು ಎಂದು ಕರೆಯಲಾಗುತ್ತಿತ್ತು. ಅಸ್ಸೀರಿಯನ್ನರು ಅಂದ್ರೆ ಯಾರು ಗೊತ್ತಾ? ಅಶೂರ್ಯದ ರಾಜಧಾನಿ ಬ್ಯಾಬಿಲೋನ್ ಆಗಿತ್ತು ಎಂಬುದು ಫೆಡ್ರಿಕ್ ವಾದ. ಆಧುನಿಕ ಇತಿಹಾಸಕಾರರ ಪ್ರಕಾರ ಅಶೂರ್ಯರು ಬಹಳ ಕ್ರೂರಿಗಳಾಗಿದ್ರು. ಅವರು ಯುದ್ಧ ಸಮಯದಲ್ಲಿ ಕೈದಿಗಳ ಕೈಕಾಲುಗಳನ್ನ ಕಟ್ಟಿ ಕಬ್ಬಿಣದ ಪಂಜರಗಳಲ್ಲಿ ಬಂಧಿಸ್ತಾ ಇದ್ರು. ನಂತರ ಅವರ ಕಣ್ಣುಗಳನ್ನ ಕೀಳುವುದು, ಕೈಕಾಲುಗಳನ್ನ ವಿರೂಪಗೊಳಿಸುವುದು, ಹೀಗೆ ಅತಿಮಾನುಷವಾಗಿ ಹಿಂಸಿಸ್ತಾ ಇದ್ರು. ಇಂಥ ಅಮಾನವೀಯ ಕೃತ್ಯಗಳು ಅಲ್ಲಿನ ಜನಕ್ಕೆ ಸುಪ್ರಸಿದ್ಧ ಆಟಗಳಾಗಿದ್ವು. ಅದರಲ್ಲೂ ಮುಖ್ಯವಾಗಿ ಅಶೂರರ ಮಕ್ಕಳು ಇಂಥ ಪೈಶಾಚಿಕತೆಯನ್ನ ಚಟುವಟಿಕೆಗಳನ್ನಾಗಿ ಆನಂದಿಸ್ತಾ ಇದ್ರು. ಇಂಥ ಘೋರ ಕೃತ್ಯಗಳನ್ನ ವೀಕ್ಷಿಸಲು ಮುಗಿಬೀಳ್ತಿದ್ರು. ಅತಿ ಉತ್ಸಾಹದಿಂದಲೇ ಭಾಗವಹಿಸ್ತಾ ಇದ್ರು. ಮಹಾಭಾರತದ ಅಸುರರು ಯಾರು ಗೊತ್ತಾ? ಅಶೂರ್ಯರು ತಮ್ಮನ್ನ ತಾವು ಅಸುರರು ಎಂದು ಕರೆದುಕೊಂಡರು. ಇದು ಮಹಾಭಾರತದಲ್ಲಿ ಹಾಗೂ ಅತಿ ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಅಸುರ ಬುಡಕಟ್ಟು ಜನಾಂಗ ಎಂದು ವಿವರಿಸುತ್ತೆ. ಈ ಸ್ಥಳದಲ್ಲಿನ ಇತರೆ ಉತ್ಖನನಗಳು ಸಹ ಮತ್ತಷ್ಟು ಕುರುಹು ನೀಡುತ್ತವೆ. ಅಸುರ ನರಂ ಸಿನ್,
ಅಸುರ ನಾರ್ಸಿಪಾಲ್ ಮತ್ತು ಅಸುರ ಮಣಿಪಾಲ್ನಂತಹ ಅಶೂರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜರುಗಳ ಹೆಸರುಗಳು ಭಾರತೀಯ ಕಥಾನಕಗಳಲ್ಲಿ ಕಂಡುಬರುತ್ತವೆ. ಅಲ್ಲದೆ ಸಮುದ್ರ ಮಂಥನದ ಕಾಲದ ಅಸುರರು ಇವರೇನಾ ಅನ್ನೋ ಗೊಂದಲ ಮೂಡೋದು ಸಹಜ. ಫ್ರೆಡರಿಕ್ ಮೈಯರ್ಸ್ ತಮ್ಮ ಬರಹದಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಅಸಿರಿಯನ್ ನಾಗರಿಕತೆಯ ಪ್ರಾಧ್ಯಾಪಕ ಹಿಲ್ ಪ್ರಾಟೆಜ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ಪ್ರೊಫೆಸರ್ ಹಿಲ್ ಪ್ರಾಟೆಜ್ ಆ ಪ್ರದೇಶದಲ್ಲಿ ಕೆಲವು ಅಮೂಲ್ಯ ಕಲಾಕೃತಿಗಳನ್ನು ಸಂಶೋಧಿಸ್ತಾ ಇದ್ದಾಗ ಒಂದು ದಿನ ನಿಗೂಢ ಘಟನೆ ಸಂಭವಿಸಿತ್ತು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಭೂಗರ್ಭದಲ್ಲಿ ಪತ್ತೆಯಾಗಿತ್ತು ಅಮೂಲ್ಯ ರತ್ನ. ಪ್ರೊಫೆಸರ್ ಹಿಲ್ ಅವರು ಈ ರೀತಿಯಾಗಿ ಆ ಘಟನೆಯನ್ನ ವಿವರಿಸುತ್ತಾರೆ. ನಾನು ಅಗೆದು ತೆಗೆದ ಒನಿಕ್ಸ್ ಮೇಲೆ ಸಂಶೋಧಿಸುತ್ತಿದ್ದೆ. ಈ ರತ್ನ 2 ಬ್ಲಾಕ್ಗಳನ್ನು ಒಳಗೊಂಡಿತ್ತು. ಈ ಬ್ಲಾಕ್ಗಳು ಸ್ಪಷ್ಟವಾಗಿ ಗೋಚರಿಸಿದ ಅಕ್ಷರಗಳು ಮತ್ತು ರೇಖೆಗಳಿಂದ ಕೆತ್ತಲ್ಪಟ್ಟಿದ್ವು. ನಾನು ಆ ಬರಹಗಳನ್ನು ಅರ್ಥ ಮಾಡಿಕೊಳ್ಳಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೆ. ಈ ರತ್ನಗಳು ಕ್ರಿಸ್ತಪೂರ್ವ 1000ರಿಂದ 1140 ಆಸುಪಾಸಿನಲ್ಲಿ ವಾಸಿಸುತ್ತಾ ಇದ್ದ ಬ್ಯಾಬಿಲೋನಿಯನ್ ಆಡಳಿತಗಾರನ ಉಂಗುರದಲ್ಲಿದೆ ಎಂದೆನಿಸಿತ್ತು. ಅದಕ್ಕಾಗಿ ಸಾಕಷ್ಟು ಪ್ರಯತ್ನಿಸಿದೆ. ಆದರೆ ಅದರ ನಂತರವೂ ರಹಸ್ಯ ಬಗೆಹರದೆ ಇದ್ದಾಗ ನಾನು ಆ ರತ್ನದ ಒಂದು ತುಣುಕನ್ನ ಪೌರಾಣಿಕ ರಾಜ ಕುರಿಗಜ್ಜುಗೆ ಸಂಬಂಧಿಸಿರಬಹುದೆಂದು ಭಾವಿಸಿದ್ದೆ. ಆದರೆ ಅದೇ ರಾತ್ರಿ ನನಗೆ ಒಂದು ವಿಚಿತ್ರ ಕನಸು ಬಿತ್ತು. ನಿಪ್ಪುರ್ ನಗರ ಅಂದ್ರೆ ಸುಮೇರಿಯನ್ ನಾಗರಿಕತೆಯ ನಿಬುರು ನಗರದ ಒಬ್ಬ ತೆಳ್ಳಗಿನ ಎತ್ತರದ ಪಾದ್ರಿಯನ್ನ ನಾನು ನೋಡಿದೆ. ಆತ ನನ್ನನ್ನು ಆ ಕಾಲಕ್ಕೆ ಕರೆದೊಯ್ದ. ಆ ಪಾದ್ರಿ ನನ್ನನ್ನ ದೇವಾಲಯದ ಖಜಾನೆಗೆ ಕರೆದೊಯ್ದು ಹೇಳಿದ, ನೋಡಿ, ಈ 2 ತುಣುಕುಗಳು ಪ್ರತ್ಯೇಕ ತುಣುಕುಗಳಲ್ಲ, ಅವು ಒಂದೇ ರತ್ನದ 2 ಮುಖಗಳು. ಮಹಾರಾಜ ಕುರಿಗಲ್ಜು ಒಮ್ಮೆ ಬೆಲ್ ದೇವತಾ ದೇವಾಲಯಕ್ಕೆ ತಮ್ಮ ಭಕ್ತಿಯ ಕಾಣಿಕೆಯಾಗಿ ಸಿಲಿಂಡರ್ ಆಕಾರದ ಗೋಮೇಧಕ ರತ್ನವನ್ನ ಕಳುಹಿಸಿದ. ಅದರ ಮೇಲೆ ಅದೇ ವಸ್ತುವನ್ನ ಕೆತ್ತಲಾಗಿದೆ ಎಂದ. ಈ ಅದಮ್ಯ ಚೇತನದಿಂದ ಸ್ವಲ್ಪ ಸಮಯದ ನಂತರ ಪಾದ್ರಿಗೆ ನಿಲಿಬ್ ದೇವತೆಗಾಗಿ ಗೋಮೇಧಕ ರತ್ನಗಳಿಂದ ಕಿವಿಯೋಲೆಗಳನ್ನ ಮಾಡಲು ಆದೇಶಿಸಲಾಯಿತು. ಆ ಸಮಯದಲ್ಲಿ ಗೋಮೇಧಕ ರತ್ನಗಳು ಇಲ್ಲಿ ಸುಲಭವಾಗಿ ಲಭ್ಯವಿರಲಿಲ್ಲ. ನಂತರ ಆ ರತ್ನವನ್ನ 3 ತುಂಡುಗಳಾಗಿ ವಿಭಜಿಸಿ 3 ಕಿವಿಯೋಲೆಗಳನ್ನ ಮಾಡಿದೆವು. ಪ್ರತಿಯೊಂದನ್ನು ಈಗಾಗಲೇ ಅಕ್ಷರಗಳಿಂದ ಕೆತ್ತಲಾಗಿದೆ. ನೀವು 3 ತುಣುಕುಗಳನ್ನು ಸೇರಿಸಿದರೆ ನನ್ನ ಮಾತುಗಳು ಸ್ಪಷ್ಟವಾಗುತ್ತವೆ ಎಂದು ಕನಸಿನಲ್ಲಿ ವಿಚಾರ ತಿಳಿದಂತಾಯಿತು. ಕೂಡಲೇ ತಡಬಡಿಸಿ ಕನಸಿನಿಂದ ಎಚ್ಚರವಾಗ್ತಾರೆ ಫ್ರೆಡರಿಕ್. ನನ್ನ ಕನಸಿನಿಂದ ಎದ್ದಾಗ ಸರಿಸುಮಾರು 3 ಗಂಟೆಯಾಗಿತ್ತು. ಕನಸಿನಲ್ಲಿ ಕಂಡದ್ದು ನಿಜವೇನಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಸೂರ್ಯೋದಯವಾಗುವವರೆಗೆ ಅತ್ಯಂತ ಕಾತುರತೆಯಿಂದ ಕಾದಿದ್ರು. ಬೆಳಗಾಗಿದ್ದೇ ಆತುರಾತುರವಾಗಿ ಹೋಗಿ ರತ್ನದ 2 ತುಣುಕುಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಕನಸಿನಲ್ಲಿ ಆ ಪಾದ್ರಿ ಹೇಳಿದ ಮಾತುಗಳು ನಿಜವಾಗಲು ಪ್ರಾರಂಭಿಸಿತು. ನಂತರ ಡಾಕ್ಟರ್ ಹಿಲ್ ಪ್ರೆಸ್ಟೇಜ್ ಆಗ ಟರ್ಕಿಯ ರಾಜಧಾನಿಯಾಗಿದ್ದ ಇಸ್ತಾನ್ಬುಲ್ಗೆ ಪ್ರಯಾಣ ಬೆಳೆಸಿದ. ನಿಪ್ಪುರ್ ಉತ್ಖನನದ ಸಮಯದಲ್ಲಿ ಪತ್ತೆಯಾದಂತಹ ವಸ್ತುಗಳು ಇಂದಿಗೂ ಅಲ್ಲಿನ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಅಲ್ಲಿಂದ ಫ್ರೆಡರಿಕ್ 3 ತುಣುಕುಗಳನ್ನು ಒಟ್ಟಿಗೆ ಸೇರಿಸಿದಾಗ ಕುರಿಗಲ್ಜು ಬೆಲ್ನ ಮಗನಾದ ಲಾರ್ಡ್ ನಿಲಿಬ್ಗೆ ಅರ್ಪಿಸಲಾಯಿತು ಎಂದು ಶಾಸನವು ಬರೆದಿದೆ. ಡಾಕ್ಟರ್ ಪ್ರೆಸ್ಟಿಟ್ಗೆ ಪಾದ್ರಿ ಅಲ್ಲಿ ನಿಂತು ತನ್ನನ್ನ ನೋಡಿ ನಗುತ್ತಿರುವಂತೆ ಭಾಸವಾಯಿತು ಎಂದು ವಿವರಣೆ ಇದೆ. ಅವರ ಪ್ರಕಾರ ಮಹಾಭಾರತ ನಡೆದಿದ್ದು ನಿಜ. ಯಾಕೆಂದ್ರೆ ಅಂದಿನ ಕಾಲದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಅಂದಿನ ಕಾಲದ ನಾಗರಿಕತೆ, ಆಚಾರ ವಿಚಾರ, ಅವರ ಸಾಮ್ರಾಜ್ಯದ ದಿಕ್ಕು ಎಲ್ಲವನ್ನೂ ಕಣ್ಣಿಗೆ ಕಟ್ಟಿದಂತೆ ಭಾಸವಾಗುತ್ತೆ. ಇಷ್ಟೆಲ್ಲ ಕುರುಹುಗಳಿದ್ದರೆ ಸಾಕು ಒಂದು ಅಸ್ತಿತ್ವವನ್ನ ಒಪ್ಪಿಕೊಳ್ಳೋಕೆ ಅಂತಾರೆ ಫ್ರೆಡರಿಕ್. ಹೀಗೆ ವಿದೇಶಿಯರೇ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಗ್ರಂಥಗಳು, ಕೃತಿಗಳನ್ನು ಒಪ್ಪಿಕೊಳ್ತಾರೆ. ಆದರೆ ನಮ್ಮ ನಡುವೆ ಇರುವ ಈ ಭಾರತದ ಮಣ್ಣಿನಲ್ಲಿ ವಾಸ ಮಾಡ್ತಾ ಇರುವ ಅದೆಷ್ಟೋ ಮಂದಿಗೆ ಈ ಬಗ್ಗೆ ಅಸಡ್ಡೆ ಹಾಗೂ ಅಸೂಯೆ.
ಕೇವಲ ಧರ್ಮಗಳ ಕಿತ್ತಾಟ ಕಚ್ಚಾಟವನ್ನಷ್ಟೇ ಆನಂದಿಸ್ತಾರೆ. ಅಂಥವರಿಗೆ ಬಂಡೆಯ ಮೇಲೆ ನೀರೆರದಂತೆಯೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.